ಹಲೋ ಹಾಯ್ ನಮಸ್ತೆ. ಇದು ನಮ್ಮ ವೀಕೆಂಡ್ ಬ್ಲಾಗ್. ಸ್ಯಾಟರ್ಡೆ ಬೆಳಗ್ಗೆನೇ ಸ್ವಲ್ಪ ಅರ್ಲಿಯಾಗಿ ಸ್ಟಾರ್ಟ್ ಆದ್ವಿ ಇಂಟೀರಿಯರ್ ಫರ್ಮ್ಗೆ ಹೋಗಬೇಕು ಅಂತ. ಇದು ನಮ್ಮ 3ನೇ ಸ್ವಂತ ಮನೆ ಇಂಟೀರಿಯರ್ಸ್ ಮಾಡಿಸ್ತಿರುವಂಥದ್ದು. ಸೊ ಫಸ್ಟ್ 2 ಮನೆಯಲ್ಲಿ ಏನೆಲ್ಲ ಮಿಸ್ಟೇಕ್ ಮಾಡಿದೆ, ಡಿಸೈನ್ ಆಸ್ಪೆಕ್ಟಲ್ಲಾಗಲಿ ಅಥವಾ ಸೆಲೆಕ್ಷನ್ಸಲ್ಲಿ, ಟೈಮಿಂಗಲ್ಲಿ, ಇದನ್ನೆಲ್ಲ ಇದು ಯಾವುದನ್ನು ನಾನು ಮತ್ತೆ ಈ 3rd ಮನೆಯಲ್ಲಿ ಮಾಡಬಾರ್ದು, ಇದು ಫೈನಲ್ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಮನೆ. ಸೊ ಹಾಗಾಗಿ ಸ್ವಲ್ಪ ಅರ್ಲಿಯಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇನ್ನೂ ನಮಗೆ 3 ಮಂತ್ಸ್ ಇದೆ ಲೈಕ್ ವುಡ್ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ. ಬಟ್ ಮುಂಚೆಯಿಂದನೇ ಡಿಸೈನ್ ಮತ್ತು ಪ್ಲಾನಿಂಗ್, ಮೆಟೀರಿಯಲ್ ಸೆಲೆಕ್ಷನ್ಸ್ಗೆ ಅಂತ ಹೇಳಿ ಓಡಾಡ್ತಿದ್ದೀವಿ. ವೀಕೆಂಡ್ಸ್ ಯಾಕೆಂದರೆ ವೀಕ್ ಡೇಸಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ, ಸ್ಕೂಲ್ ಆಫೀಸ್ ಇರೋದ್ರಿಂದ. ವೀಕೆಂಡ್ಸ್ ಒಂದೇ ಸಿಗುತ್ತೆ. ಸೊ ನಮಗೆ ಇನ್ನೂ 3 ಮಂತ್ಸ್ ಇದೆ ಅಂದರೂ ನಮಗೆ ಸಿಗೋದು ಹಾರ್ಡ್ಲಿ ಒಂದು 10 or 12 ವಿಸಿಟ್ಸ್ ಅಷ್ಟೇ. ಸೊ ನಿಮಗೇನಾದರೂ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ನನ್ನ ಹೋಮ್ ಮೇಕಿಂಗ್ ಜರ್ನಿನ ಡೆಫಿನೆಟಾಗಿ ವೀಡಿಯೋಸ್ ಫಾರ್ಮಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ 2 ಡೇಸ್ ಹೊರಗಡೆ ಊಟ ಮಾಡಿ ಸಾಕಾಗೋಗಿತ್ತು. ಸೊ ಮನೆಯಲ್ಲಿ ಸಿಂಪ್ಲೆಸ್ಟ್ ಫಾರ್ಮ್ ಊಟ ಮಾಡೋಣ. ಆ್ಯಂಡ್ ನಾನು ಹರಿ ಇಬ್ಬರು ಓನ್ಲಿ ಫ್ರೂಟ್ಸ್ನ ಪ್ರಿಫರ್ ಮಾಡ್ತಿದ್ವಿ. ಸೊ ರಿಚನ್ಗೆ ಸ್ವಲ್ಪ ಬೇಸಿಕ್ ಫುಡ್ ರೆಡಿ ಮಾಡಿಬಿಟ್ಟು ನಾನು ಹರಿ ಇಬ್ಬರು ಫ್ರೂಟ್ಸ್ ರೆಡಿ ಮಾಡ್ಕೊಂಡಿದ್ವಿ. ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ.